ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಮಹಾ ಬಿರುಕು. ಜೊತೆಗೆ ಸಿದ್ದರಾಮಯ್ಯನವರ ಮಗನಾದಂಥ ಯತೀಂದ್ರ ಅವರ ರಾಜೀನಾಮೆಗೆ ಕೂಡ ಸಿದ್ದರಾಮಯ್ಯ ಯೋಚನೆ. ಸಿದ್ದು ಮನೆಯಲ್ಲಿ ಮೆಗಾ ಮೀಟಿಂಗ್. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗೆ ಇಳಿಸಿ ಆ ಮುಖ್ಯಮಂತ್ರಿ ಪದವಿಯನ್ನು ಏರಿ ಇವತ್ತು 2 ತಿಂಗಳು ಕಳೆದಿದೆ. ಜೊತೆಗೆ 2ನೇ ಹಂತದ ಸಚಿವ ಸಂಪುಟದ ಪುನರಚನೆ ಕೂಡ ಆಗಿದೆ. ಜೊತೆಗೆ ಉಳಿದಂಥ 20 ಸಚಿವದ ಸ್ಥಾನದ ಪೈಕಿ 19 MLAಗಳನ್ನ ಸಚಿವರನ್ನಾಗಿ ಮಾಡಿ 1 ಸಚಿವ ಸ್ಥಾನವನ್ನು ಹಾಗೆ ಖಾಲಿ ಇಟ್ಟುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಇದು ಈ ಹೊತ್ತಿನ ಹೈಲೈಟ್ ಅಂತ ಹೇಳ್ಬೋದು. ಆದರೆ ಇವತ್ತು ಬೆಳಗ್ಗೆಯಿಂದ ಗೊಂದಲದ ಮೇಲೆ ಗೊಂದಲ, ನಾಟಕದ ಮೇಲೆ ನಾಟಕ, ಕುತೂಹಲದ ಮೇಲೆ ಕುತೂಹಲ, ಜೊತೆಗೆ ಯಾರೂ ನಿರೀಕ್ಷೆ ಮಾಡಿದಂಥ 2 ಬಿಗ್ ಚೇಂಜಸ್ಗಳು. ಹೈಕಮಾಂಡ್ ಇವತ್ತು ಬೆಳಿಗ್ಗೆ 10:30 ಸುಮಾರಿಗೆ 20 MLAಗಳ ಹೆಸರನ್ನು ಫೈನಲ್ ಮಾಡಿ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಕಳಿಸಿ ಇವರನ್ನ ಸಚಿವರನ್ನಾಗಿ ಮಾಡ್ತೇವೆ ಅನ್ನುವಂಥ ಒಂದು ಕನ್ಫರ್ಮೇಷನ್ ಫೈನಲ್ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಆ ಪಟ್ಟಿಯಲ್ಲಿ ಯಾರ್ಯಾರು ಇದ್ರು ಎನ್ನುವುದನ್ನು ಪಟಪಟ ಹೇಳ್ಬಿಡ್ತೇನೆ. ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಬಸವಂತಪ್ಪ, ನಾಗೇಂದ್ರ, ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಹರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಮಂಕಾಳ್ ವೈದ್ಯ, ಅಜಯ್ ಸಿಂಗ್, ಚೆಲುವರಾಯ ಸ್ವಾಮಿ, ಶಿವಲಿಂಗೇಗೌಡ, ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಜೊತೆಗೆ ವಿಜಯಾನಂದ ಕಾಶಂಪೂರ್, ಲಕ್ಷ್ಮಣ್ ಸೌದಿ, ಹೀಗೆ 20 MLAಗಳ ಹೆಸರು ಕೂಡ ಇತ್ತು. ಆದರೆ ಪಟ್ಟಿ ಬಿಡುಗಡೆಯಾದಂಥ ಕೆಲವೇ ಕ್ಷಣಗಳಲ್ಲಿ ಗೊಂದಲ ಆಯಿತು. ಜೊತೆಗೆ ಆಶ್ಚರ್ಯವೆಂಬಂತೆ ಒಂದು ಹೆಸರು ಅತ್ಯಂತ ದೊಡ್ಡ ಸದ್ದನ್ನು ಮಾಡ್ತು. ಅದೇನೆಂದರೆ, ಯಾರೂ ನಿರೀಕ್ಷೆ ಮಾಡಿದಂಥ, ಸ್ವತಃ ಆ ಅಭ್ಯರ್ಥಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಪಾಪ, ಗಾಯತ್ರಿ ಶಾಂತೇಗೌಡ ಅವರು ಇವತ್ತು ವಿಧಾನಸೌಧಕ್ಕೆ ಬಂದು ತಮ್ಮ MLCಯ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿತ್ತು. MLC ಆಗಿ ಅವರು ಪದಗ್ರಹಣವನ್ನು ಮಾಡಬೇಕಿತ್ತು. ಬೆಂಗಳೂರಿಗೆ ಬಂದಿದ್ರು, ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದ ತಕ್ಷಣ ಹೈಕಮಾಂಡ್ ಒಂದು ಪಟ್ಟಿ ರಿಲೀಸ್ ಮಾಡುತ್ತೆ. ಆ ಪಟ್ಟಿಯಲ್ಲಿ ಅವ್ರ ಹೆಸರು ಕೂಡ ಇರುತ್ತೆ. ಗಾಯತ್ರಿ ಶಾಂತೇಗೌಡ ಎನ್ನುವಂಥ ಒಬ್ಬ MLC ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿಡಿದೇಳ್ತಾರೆ. ಸಿದ್ದರಾಮಯ್ಯನವರು ಮನೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ಮಾಡ್ತಾರೆ. ಜೊತೆಗೆ ಮತ್ತೊಬ್ಬ ಸಚಿವ ಆಕಾಂಕ್ಷಿಯಾಗಿದ್ದಂಥ ಜೊತೆಗೆ ಕುರುಬ ಸಮುದಾಯದ ದೊಡ್ಡ ಲೀಡರ್ ಆಗಿದ್ದಂಥ ಮತ್ತು ಉತ್ತರ ಕರ್ನಾಟಕದ ಪ್ರಭಾವಿ ಲೀಡರ್ ಆಗಿದ್ದಂಥ ಬಸವರಾಜ್ ಶಿವಣ್ಣನವರು ಕೂಡ ರೊಚ್ಚಿಗೆದ್ದು ಇದೇ ಸಿದ್ದರಾಮಯ್ಯನವರ ಮನೆಗೆ ಬಂದು, ಸಿದ್ದರಾಮಯ್ಯನವರೇ ನನಗೆ ಏನು ಮಾತು ಕೊಟ್ಟಿದ್ರಿ, ಜೊತೆಗೆ ಈಗ ಏನಾಗ್ತಾ ಇದೆ, ನಿರೀಕ್ಷೆ ಇಲ್ಲದಂಥ, ಪೈಪೋಟಿ ಇಲ್ಲದಂಥ ಅಥವಾ ಸಕ್ರಿಯವಾಗಿ ಚುನಾವಣಾ ರಾಜಕೀಯದಲ್ಲಿ ಇಲ್ಲದಂಥ ಗಾಯತ್ರಿ ಶಾಂತೇಗೌಡ ಅವರನ್ನ ನನ್ನ ಕುರುಬ ಸಮುದಾಯದ ಕೋಟದ ಮುಖಾಂತರ ನೀವು ಸೀಟ್ ಕೊಟ್ಬಿಟ್ರೆ ಇದು ಅನ್ಯಾಯವಲ್ಲವೇ ಅನ್ನುವಂಥ ಮಾತು ಹೇಳಿದಾಗ ಬಸವರಾಜ್ ಶಿವಣ್ಣನವರನ್ನ ತನ್ನ ಮನೆಯಲ್ಲೇ ಕೂರಿಸಿಕೊಂಡು ಗಾಯತ್ರಿ ಶಾಂತೇಗೌಡ ಅವರಿಗೆ ಕಾಲ್ ಮಾಡಿ ಅವರನ್ನೂ ಕೂಡ ಕರೆಸ್ತಾರೆ. ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರನ್ನ ಕೂರಿಸ್ಕೊಂಡು ಹೇಳ್ತಾರೆ, ಇದು ಖಂಡಿತವಾಗಿಯೂ ಸಾಧ್ಯವಾಗಲ್ಲ. ನಾನು ಸೂಚಿಸಿದಂಥ ಹೆಸರು ಯಾವುದಂದ್ರೆ ಅದು ಬಸವರಾಜ್ ಶಿವಣ್ಣ ಎನ್ನುವಂಥ ಒಬ್ಬ ನಾಯಕನನ್ನ, ಉತ್ತರ ಕರ್ನಾಟಕದ ನಾಯಕನನ್ನ. ಹಾಗಾದ್ರೆ ನಿಮ್ಮ ಹೆಸರು ಸೂಚಿಸಿದವರು ಯಾರು ಎನ್ನುವಂಥ ಪ್ರಶ್ನೆಯನ್ನ ಸ್ವತಃ ಗಾಯತ್ರಿ ಅವರು ಕೇಳ್ತಾರೆ. ಆಗ ಗಾಯತ್ರಿ ಅವರು ಹೇಳ್ತಾರೆ, ಇಲ್ಲ ನನಗೂ ಕೂಡ ಅದು ಅನಿರೀಕ್ಷಿತ, ನೀವು ಏನು ನಿರ್ಧಾರ ತೆಗೆದುಕೊಳ್ತೀರೋ ಅದಕ್ಕೆ ನಾನು ಬದ್ಧ ಎನ್ನುವಂಥ ಮಾತನ್ನು ಹೇಳಿದಾಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಜೊತೆ ಕಮ್ಯುನಿಕೇಶನ್ ಮಾಡಿದಾಗ ಅವರಿಗೂ ಅರ್ಥ ಆಗುತ್ತೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಸೂಚನೆ ಮಾಡಿಲ್ಲ. ಹಾಗಾಗಿ ಇದು ಮೇ ಬಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 3ನೇ ವ್ಯಕ್ತಿಯಾಗಿ ಸೂಚಿಸಿದಂತೆ ಹೆಸರಿರಬಹುದು ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಾಗ ಎನ್ನುವಂಥ ಮಾತನ್ನ ಸ್ವತಃ ಸಿದ್ದರಾಮಯ್ಯ ಹೇಳಿದಾಗ ಇದೇ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರಿಗೆ ಕರೆ ಮಾಡಿ ಹೇಳ್ತಾರಂತೆ,
ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ನೀವು ಡಿಲೀಟ್ ಮಾಡಬೇಕು. ನಾನು ಸೂಚಿಸಿದಂಥ ಹೆಸರಾದಂಥ ಬಸವರಾಜ ಶಿವಣ್ಣವ್ರನ್ನ ಒಂದು ವೇಳೆ ಸಾಧ್ಯ ಆದರೆ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೂಡ ನೀವು ಡಿಲೀಟ್ ಮಾಡಬೇಕು ಎನ್ನುವಂಥ ಒತ್ತಾಯದ ಮಾಡಿದ ನಂತರ ಸದ್ಯದ ಮಟ್ಟಿಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಡ್ರಾಪ್ ಮಾಡಿದೆ ಹೈಕಮಾಂಡ್. ಕೊನೆಯ ಘಟ್ಟದಲ್ಲಿ ಆದಂಥ ಒಂದು ಪ್ರಕ್ರಿಯೆ. ಹೀಗಾಗಿ ಸಿಟ್ಟಿಗೆದ್ದಂಥ ಸಿದ್ದರಾಮಯ್ಯನವರು ಇವತ್ತು ಕ್ಯಾಬಿನೆಟ್ ರೀಶಫಲ್ ಆದಾಗ ಅಥವಾ ಪುನರಚನೆಯಾದಾಗ ಪದಗ್ರಹಣಕ್ಕೂ ಕೂಡ ಹೋಗಲಿಲ್ಲ. ತನ್ನ ಮನೆಯಲ್ಲೇ ಕೂತ್ಕೊಂಡು ಎಲ್ಲವನ್ನ ವೀಕ್ಷಣೆ ಮಾಡ್ತಾ ಇದ್ರು, ಎಲ್ಲವನ್ನ ನೋಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೇಳಿದಂತ ಮಾತು ಯಾಕೆ ಹೇಳಿದ್ರು ಎನ್ನುವುದನ್ನು ನಾವು ನೋಡ್ತಾ ಹೋದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಯುವಾಗ ಹೈಕಮಾಂಡ್ ಆಫರ್ಗಳ ಮೇಲೆ ಆಫರ್ನ ಕೊಟ್ಟಿತ್ತು. ಒಂದು, ನಿಮ್ಮನ್ನ ರಾಜ್ಯಸಭೆ ಮೆಂಬರ್ನಾಗಿ ಮಾಡ್ತೇವೆ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿ ಕೂಡ ಮುಗಿತದೆ, ಎರಡನೇ ಅವಧಿಗೆ ಅವರು ಬಯಸ್ತಾರ ಗೊತ್ತಿಲ್ಲ, ಆ ಪ್ಲೇಸಲ್ಲಿ ನಿಮ್ಮನ್ನ ರಾಜ್ಯಸಭೆ ಮೆಂಬರ್ ಮಾಡಿ ನಿಮಗೆ ವಿರೋಧ ಪಕ್ಷದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತೇವೆ ಅನ್ನುವಂಥ ಒಂದು ಆಫರು, ಜೊತೆಗೆ ಅವರ ಪತ್ನಿಯಾದಂಥ ಪಾರ್ವತಮ್ಮನವ್ರನ್ನು ಕೂಡ ರಾಜ್ಯಸಭೆ ಮೆಂಬರ್ನಾಗಿ ಮಾಡ್ತೇವೆ ಅನ್ನುವಂಥ ಎರಡನೇ ಆಫರ್, ಜೊತೆಗೆ ಯತೀಂದ್ರ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೇವೆ ಅನ್ನುವಂಥ ಆಫರ್ ಕೂಡ ಕೊಟ್ಟಿದ್ರು. ಆ ಆಫರ್ಗಳನ್ನೆಲ್ಲ ತಿರಸ್ಕಾರ ಮಾಡಿ ಮಾಡೋದಾದ್ರೆ ನನ್ನ ಮಗನನ್ನ ಮಂತ್ರಿ ಮಾಡಿ ಅನ್ನುವಂಥ ಒಂದು ಬೇಡಿಕೆ ಒಪ್ಕೊಂಡು ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅದರ ತರುವಾಯ ಮೊದಲ ಕ್ಯಾಬಿನೆಟ್ನಲ್ಲಿ ಯತೀಂದ್ರ ಅವರನ್ನು ಕೂಡ ಕುರುಬ ಸಮುದಾಯದ ಕೋಟಾದ ಅಡಿಯಲ್ಲಿ ಮಂತ್ರಿ ಮಾಡುವಲ್ಲಿ ಯಶಸ್ಸನ್ನು ಕಂಡಿದ್ರು. ಸಿದ್ದರಾಮಯ್ಯನವ್ರಿಗೆ ಅಪವಾದ ಬರಬಹುದು, ತನ್ನ ಮಗನಾದಂಥ MLC ಆದಂಥ ಕುರುಬ ಸಮುದಾಯದ ಯತೀಂದ್ರ ಅವರನ್ನ ಹೈಕಮಾಂಡ್ಗೆ ಒತ್ತಾಯ ಮಾಡಿ ಮಂತ್ರಿ ಮಾಡಿಸಿದ್ರು ಎನ್ನುವಂಥ ಅಪವಾದ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಅಪವಾದವನ್ನು ದೂರ ಇರಲಿಕ್ಕೆ ಬೈರಿತು ಸುರೇಶ್ ಎನ್ನುವಂಥ ಮತ್ತೊಬ್ಬ ಕುರುಬ ನಾಯಕನನ್ನು ಕೂಡ ಬೆಂಗಳೂರು ಕಡೆಯಿಂದ ಮಂತ್ರಿ ಮಾಡುವಲ್ಲಿ ಯಶಸ್ಸನ್ನು ಕಂಡ್ರು. ಆದರೆ ಉತ್ತರ ಕರ್ನಾಟಕ ಇಲ್ಲಿ ಬಿಟ್ಟು ಹೋಗಬೇಕು, ಸಿದ್ದರಾಮಯ್ಯನವರು ತನ್ನ ಮಗನ ಮಾಡಿದ್ರು, ಬೆಂಗಳೂರಿಂದ ಬೈರತಿ ಸುರೇಶ್ ಅವರು ಮಾಡಿದ್ರು ಅನ್ನುವಂಥ ಅಪವಾದದಿಂದ ದೂರ ಇರಲಿಕ್ಕೆ ಮತ್ತೊಬ್ಬ ಕುರುಬ ಸಮುದಾಯದ ಬಸವರಾಜ ಶಿವಣ್ಣನವರ ಹೆಸರನ್ನ ಇದೇ ಸ್ವತಃ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತಿಳಿಸಿದ್ರು ಮತ್ತು ತನ್ನ ಪಟ್ಟಿಯಲ್ಲಿ ಇಂಥವ್ರನ್ನ ಮಾಡಲೇಬೇಕೆನ್ನುವಂಥ ಕಟ್ಟುನಿಟ್ಟಿನ ಒತ್ತಾಯವನ್ನು ಕೂಡ ಮಾಡಿದ್ರು. ಆದರೆ ಪಟ್ಟಿಯಲ್ಲಿ ಬೇರೆದೇ ಥರ ಬರುತ್ತೆ. ಬಸವರಾಜ ಶಿವಣ್ಣ ಎನ್ನುವಂಥ ಕುರುಬ ನಾಯಕನನ್ನ ಕೈಬಿಟ್ಟು ಗಾಯತ್ರಿ ಶಾಂತೇಗೌಡ ಎನ್ನುವಂಥ ಮಹಿಳಾ ಅಭ್ಯರ್ಥಿಯನ್ನ ಮಹಿಳಾ ಕೋಟದ ಅಡಿಯಲ್ಲಿ ಮತ್ತು ಕುರುಬ ಸಮುದಾಯದ ಕೋಟದಲ್ಲಿ ಆಯ್ಕೆ ಮಾಡಿದಾಗ ಸ್ವತಃ ಸಿದ್ದರಾಮಯ್ಯನವರಿಗೆ ಸಿಟ್ಟು ಬರುತ್ತೆ. ಹೇಳ್ತಾರೆ ವೇಣುಗೋಪಾಲ್ ಅವರಿಗೆ, ನಿಮ್ಮ ಮುಂದೆ ಎರಡು ಆಪ್ಷನ್ ಇದೆ, ಒಂದು ಬಸವರಾಜ ಶಿವಣ್ಣ ಹೆಸರನ್ನ ಸೇರಿಸಬೇಕು, ಜೊತೆಗೆ ಗಾಯತ್ರಿ ಅವರನ್ನ ಕೈ ಬಿಡಬೇಕು. ಎರಡನೇದಾಗಿ ನೀವು ಗಾಯತ್ರಿಯನ್ನು ಕೈ ಬಿಡಲಿಲ್ಲ ಅಂದ್ರೆ ನನ್ನ ಮಗನಾದಂಥ ಯತೀಂದ್ರ ಅವರ ರಾಜೀನಾಮೆಯನ್ನು ಕೊಡಿಸ್ತೇನೆ, ಆಪ್ಷನ್ ನಿಮಗೆ ಬಿಟ್ಟದೇನು ಅಂತ ಹೇಳಿಕೆ ಕೊಟ್ಟಾಗ ಟೈಮ್ ಆಗ್ತಾ ಬಂದಿತ್ತು. ಜಾಸ್ತಿ ಟೈಮ್ ಇರಲಿಲ್ಲ, ಯಾಕಂದ್ರೆ ಪಾರ್ಲಿಮೆಂಟ್ಗೆ ರಾಹುಲ್ ಗಾಂಧಿ ಹೋಗಿದ್ರು, ವೇಣುಗೋಪಾಲ್ ಅವರು ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು. ಹೀಗಾಗಿ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಕೊನೆಯ ಕ್ಷಣದಲ್ಲಿ ಕೈಬಿಟ್ಟರು. 19 MLAಗಳು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಹಾಗಾದ್ರೆ ಬಸವರಾಜ ಶಿವಣ್ಣನವರ ಹೆಸರನ್ನ ಸಿದ್ದರಾಮಯ್ಯನವರು ರೆಫರ್ ಮಾಡಿದ್ರು, ಜೊತೆಗೆ DK ಶಿವಕುಮಾರ್ ಅವರು ಈ ಹಂತದಲ್ಲಿ ಕೈಯಲ್ಲಾಡಿಸಲಿಲ್ಲ. ಹಾಗಾದ್ರೆ ಗಾಯತ್ರಿ ಅವರ ಹೆಸರನ್ನ ಮಾಡಿದವರು ಯಾರು, ರೆಫರ್ ಮಾಡಿದವರು ಯಾರು ಎನ್ನುವುದನ್ನು ನೋಡ್ತಾ ಹೋದ್ರೆ, ಎಸ್ ಅಫ್ಕೋರ್ಸ್ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ವೈಮನಸ್ಸಿಗೆ ದೂರ ಇಡ್ಲಿಕ್ಕೆ ಮಾಡಿದಂಥ ಕೆಲಸ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೇನೆಂದ್ರೆ ಗಾಯತ್ರಿ ಶಿವಣ್ಣ ಎನ್ನುವಂಥ ಒಬ್ಬ ಮಹಿಳಾ MLAಯನ್ನ ಮಹಿಳಾ ಕೋಟದ ಅಡಿಯಲ್ಲಿ ಕುರುಬ ಸಮುದಾಯದಿಂದ ಆಯ್ಕೆ ಮಾಡಿಬಿಟ್ರು. ಯಾಕೆ ಆಯ್ಕೆ ಮಾಡಿಬಿಟ್ರು, ಯಾಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ವೈಮನಸ್ಸಿತ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ, ಬಸವರಾಜ ಶಿವಣ್ಣ ಓಕೆ ಒಂದು ಕ್ಯಾಂಡಿಡೇಟ್, ಆದರೆ ಮತ್ತು ಲಿಸ್ಟ್ನಲ್ಲಿ ಎರಡೂ ಜನರು ಒಂದೊಂದು ಲಿಸ್ಟ್ ಕೊಟ್ಟಿದ್ರು. ಸಿದ್ದರಾಮಯ್ಯನವ್ರ ಲಿಸ್ಟ್ ಒಂದಿತ್ತು ಮತ್ತು DK ಶಿವಕುಮಾರ್ ಅವರ ಒಂದು ಲಿಸ್ಟ್ ಇತ್ತು. ಸಿದ್ದರಾಮಯ್ಯನವ್ರ ಲಿಸ್ಟಲ್ಲಿ ಹಲವರಿದ್ರು, ಅದರಲ್ಲಿ ಮತ್ತೊಂದು ಲಿಸ್ಟ್ ಅಂದರೆ MLC ಆಗಿರುವಂಥ ಉಮಾಶ್ರೀ ಅವರ ಹೆಸರು ಕೂಡ ಒತ್ತಾಯದ ಮೇರೆಗಿತ್ತು. ಮಹಿಳಾ ಕೋಟದ ಅಡಿಯಲ್ಲಿ ನೀವು ಉಮಾಶ್ರೀ ಅವರನ್ನ ಮಂತ್ರಿ ಮಾಡಲೇಬೇಕು ಎನ್ನುವಂಥ ಒತ್ತಾಸೆಯನ್ನ ಬೇಡಿಕೆಯನ್ನ ಇದೇ ಸಿದ್ದರಾಮಯ್ಯನವರು ಇಟ್ಟಿದ್ರು. ಮತ್ತೊಂದು ಕಡೆ ಮಹಿಳಾ ಕೋಟದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಂತ್ರಿ ಮಾಡಲೇಬೇಕೆನ್ನುವಂಥ ಪಟ್ಟಿಯನ್ನ ಅವರ ಹೆಸರನ್ನ ಇದೇ DK ಶಿವಕುಮಾರ್ ಅವರು ಇಟ್ಟಿದ್ರು. ಇಬ್ಬರ ಪಟ್ಟಿಯಲ್ಲೂ ಒಂದೊಂದು ಮಹಿಳಾ ಕ್ಯಾಂಡಿಡೇಟ್ ಹೆಸರಿತ್ತು. ಅದು DK ಶಿವಕುಮಾರ್ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರೆ, ಸಿದ್ದರಾಮಯ್ಯನವ್ರ ಕಡೆಯಿಂದ ಏಕಮಾತ್ರ ಹೆಸರು ಅದು ಉಮಾಶ್ರೀ ಅವರಿತ್ತು. ಹೀಗಾಗಿ
ಯಾರ ಕಡೆ ಕೊಟ್ಟರು ಕೂಡ ಮತ್ತೊಬ್ರು ಬೇಜಾರಾಗುತ್ತೆ. ಉಮಾಶ್ರೀಯನ್ನು ಕೊಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಥವಾ ಡಿ ಕೆ ಶಿವಕುಮಾರ್ ಬೇಜಾರಾಗುತ್ತೆ, ವೈಮನಸ್ ಜಾಸ್ತಿ ಆಗುತ್ತೆ. ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟರೆ ಈಗಾಗಲೇ 3 ವರ್ಷ ಮಂತ್ರಿ ಆಗಿದ್ರೆ ಮತ್ತೆ ಯಾಕೆ ಕೊಟ್ಟರು, ಮತ್ತೊಂದು MLC ಕೊಡ್ಬೋದಿತ್ತು, ನಾನು ರೆಫರ್ ಮಾಡಿದ್ದೇನು ಅಂತ ಸಿಟ್ಟು ಸಿದ್ದರಾಮಯ್ಯನವ್ರಿಗೆ ಬರ್ಬೋದೇನು ಅಂತ ಕಾರಣಕ್ಕಾಗಿ MLC ಆದಂತ ಯಾರಿಗೂ ತೊಂದರೆ ಕೊಡದಂತ ಗಾಯತ್ರಿ ಶಾಂತೇಗೌಡ ಎನ್ನುವಂತ ಹೆಸರನ್ನ ರೆಫರ್ ಮಾಡಿದಂತರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದರ ಅರಿವು ಕೂಡ ಸಿದ್ದರಾಮಯ್ಯವ್ರಿಗಾಯ್ತು ಕೊನೆಯಲ್ಲಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅಥವಾ ಅವರ ಒಂದು ಅಭಿಮಾನಿ ಬಳಗದಿಂದ ನಯನ ಮೋಟಮ್ಮನೋ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರೆ ಸಿದ್ದರಾಮಯ್ಯವ್ರಿಗೆ ಸಿಟ್ಟು ಬರ್ತಿತ್ತು. ಹಾಗಾಗಿ 3ನೇ ಅಭ್ಯರ್ಥಿಯಾದಂತ ಗಾಯತ್ರಿ ಶಾಂತೇಗೌಡರ ಆದ ಕಾರಣಕ್ಕಾಗಿ ತನ್ನ ಸಿಟ್ಟನ್ನ ಹೈಕಮಾಂಡ್ ಮೇಲೆ ಹೇಳಲಿಕ್ಕೆ ಹೇಳಿದ ಒಂದೇ ಒಂದು ಕತೆ ಅಂದ್ರೆ, ನೀವು ಗಾಯತ್ರಿ ಶಾಂತೇಗೌಡ ಅವರನ್ನ ಕ್ಯಾಬಿನೆಟ್ ನಿಂದ ಕೈ ಬಿಡ್ಲಿಲ್ಲ ಅಥವಾ ಸಚಿವ ಸಂಪುಟದ ಸ್ಥಾನದಿಂದ ಕೈ ಬಿಡ್ಲಿಲ್ಲ ಅಥವಾ ಆ ಪಟ್ಟಿಯಿಂದ ಕೈ ಬಿಡ್ಲಿಲ್ಲ ಅಂದ್ರೆ ಕುರುಬ ಸಮುದಾಯದ ವತಿಯಿಂದ ನನ್ನ ಮಗನನ್ನು ರಾಜೀನಾಮೆ ಕೊಡಿಸ್ತೇನೆ ಅನ್ನುವಂತ ಕಟ್ಟುನಿಟ್ಟಾಗಿ ಕಡಾಖಂಡಿತವಾಗಿ ಹೇಳಿದ ನಂತರ ಹೈಕಮಾಂಡ್ ಕೂಡ ತಲೆಬಾಗಿ ಗಾಯತ್ರಿ ಅವರನ್ನ ಕೊನೆ ಗಳಿಗೆಯಲ್ಲಿ ಕೈ ಬಿಡ್ತು. ಜೊತೆಗೆ ಒಂದು ಪೋಸ್ಟ್ ಅನ್ನ ಹಾಗೆ ಇಟ್ಕೊಂಡಿದೆ. ಅದು ಸಿದ್ದರಾಮಯ್ಯನವರ ಪರವಾಗಿ ಮಹಿಳಾ ಕ್ಯಾಂಡಿಡೇಟ್ ಬರುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಹಿಳಾ ಕ್ಯಾಂಡಿಡೇಟ್ ಬರುತ್ತಾ ಕಾದು ನೋಡಬೇಕು. ಆದ್ರೆ ಏನೇ ಆಗ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕೆಟ್ಟ ಚಾಳಿಯನ್ನ ಮುಂದುವರಿಸ್ತಾ ಇದೆ. ಸಚಿವ ಸಂಪುಟದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಎನ್ನುವುದು ಮುಖ್ಯಮಂತ್ರಿಯ ಪರಮಾಧಿಕಾರ. ಒಬ್ಬ ಮುಖ್ಯಮಂತ್ರಿ ಆದವನು ರಾಜೀನಾಮೆ ಕೊಟ್ಟರೆ ಕ್ಯಾಬಿನೆಟ್ ಆಟೋಮೆಟಿಕಲಿ ಡಿಸಾಲ್ವ್ ಆಗುತ್ತೆ. ಅಷ್ಟು ದೊಡ್ಡ ಪವರ್ ಒಬ್ಬ ಮುಖ್ಯಮಂತ್ರಿಗೆ ಇರುತ್ತೆ. ಕ್ಯಾಬಿನೆಟ್ ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ಕೂಡ ಮುಖ್ಯಮಂತ್ರಿಯ ಪರಮಾಧಿಕಾರ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೋಡಿ, ಮುಖ್ಯಮಂತ್ರಿ ಅವರು ಲೀಸ್ಟ್ ಕಳಿಸ್ತಾರೆ, ಅಪ್ರೂವಲ್ ಸಿಗೋದು ಬೇರೆ. ಆದ್ರೆ ಹೈಕಮಾಂಡ್ ಲೆಟರ್ ಹೆಡ್ ಅಲ್ಲಿ AICCಯ ಒಂದು ಲೆಟರ್ ಹೆಡ್ ಅಲ್ಲಿ ಒಂದು ಮುಖ್ಯಮಂತ್ರಿಗೆ ಪತ್ರ ಬರುತ್ತೆ, ಒಂದು ಮುಖ್ಯಮಂತ್ರಿಗೆ ಒಂದು ಲೆಟರ್ ಬರುತ್ತೆ ಅಂದ್ರೆ ನಾವು ಹೈಕಮಾಂಡ್ ಒಪ್ಪಿದ್ದೇವೆ, ನೀವು ಇವರನ್ನ ಮಾಡಬಹುದು ಎನ್ನುವಂತ ಒಂದು ವೇಣುಗೋಪಾಲ್ ಅವರ ಸಹಿತ ಒಂದು ಲೆಟರ್ ಮುಖ್ಯಮಂತ್ರಿಗೆ ಬರುತ್ತೆ ಅಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ಯಾವ ದಾರಿಯಲ್ಲಿ ಸಾಗ್ತಿದೆ ಮತ್ತು ಪ್ರಜಾಪ್ರಭುತ್ವ ಯಾವ ಲೆವೆಲ್ಗೆ ಹಳ್ಳ ಹಿಡಿಯುತ್ತಿದೆ ಅನ್ನೋದಕ್ಕೆ ಇದು ಅತ್ಯಂತ ದೊಡ್ಡ ಸಾಕ್ಷಿ. ಸಭಾಪತಿ ಆಯ್ಕೆ ಆಗಿರ್ಬೋದು, ಸ್ಪೀಕರ್ ಆಯ್ಕೆ ಆಗಿರ್ಬೋದು, ಎಲ್ಲವೂ ಕೂಡ ವಿಧಾನಸೌಧ ಒಳಗಾಗಿರ್ಬೋದು. MLA MLCಗಳು ಮಾಡುವಂತ ಒಂದು ಆಯ್ಕೆ. MLAಗಳು ಸ್ಪೀಕರ್ ಅಥವಾ ಸ್ಪೀಕರ್ನ ಆಯ್ಕೆ ಮಾಡ್ತಾರೆ, MLCಗಳು ಸಭಾಪತಿನ ಆಯ್ಕೆ ಮಾಡ್ತಾರೆ. ಆ ಎಲ್ಲ ಸಂಪ್ರದಾಯವನ್ನು ಮುರಿದು ಎಲ್ಲ ಸಂವಿಧಾನದ ಒಂದು ಚೌಕಟ್ಟನ್ನು ಮುರಿದು ಹೈಕಮಾಂಡ್ ಹೆಸರು ಬರುತ್ತೆ, ಇವರನ್ನು ನೀವು ಆಯ್ಕೆ ಮಾಡಲಾಗಿದೆ ಅನ್ನುವಂಥ ಹೆಸರು ಬಂದ್ರೆ ಇದು ಯಾವ ಲೆವೆಲಿನ ಪ್ರಜಾಪ್ರಭುತ್ವ ಅಥವಾ ಸುಖಾಸುಮ್ಮನೆ ಪ್ರಜಾಪ್ರಭುತ್ವ ಹೆಸರಲ್ಲಿ ರಾಜಪ್ರಭುತ್ವ ಆಗ್ತಾ ಇದೆ ಅನ್ನುವಂತ ಗುಮಾನಿ ಅಥವಾ ಒಂದು ಗೊಂದಲ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ಕೆಲವೊಬ್ರು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ, ಕೆಲವೊಬ್ರು ಗಳಗಳನೆ ಹತ್ರಂತೆ. ಯಾಕೆ ಕಳಬೇಕು? MLA ಆದವನಿಗೆ 1.5 ಲಕ್ಷ 2 ಲಕ್ಷ ಪೇಮೆಂಟ್ ಇರುತ್ತೆ, ಸಾಕಾಗತ್ತೆ ಹೊಟ್ಟೆಗೆ. ಅವರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಎನ್ನುವಂತ ರೀತಿಯಲ್ಲಿ ಅಳ್ತಾರ ಅಥವಾ ನಾನು ದುಡ್ಡು ಮಾಡ್ಲಿಕ್ಕೆ ಆಗ್ಲಿಲ್ಲ ಎನ್ನುವಂತ ರೀತಿಯಲ್ಲಿ ಅಳ್ತಾರ ಗೊತ್ತಿಲ್ಲ. ಆದ್ರೆ ಜನರಿಗೆ ಕಷ್ಟ ಆದಾಗ ಇದೇ ಯಾವುದು MLAಗಳು ಮಿನಿಸ್ಟರ್ಗಳು ಅಳಲ್ಲ. ತನಗೆ ಮಂತ್ರಿ ಪಟ್ಟ ಸಿಗ್ಲಿಲ್ಲ ಎನ್ನುವಂತ ಕಾರಣಕ್ಕೆ ಗಳಗಳನೆ ಹತ್ತು ಬಿಟ್ರಂತೆ. ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕವೇ ಹೊರತು ಇಂಥ ಕೆಟ್ಟ ಸಂಪ್ರದಾಯಗಳು ಇನ್ನು ಮುಂದೆ ಆಗಲೇಬಾರದು. ಏನೇ ಆಗಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ತಪ್ಪಿಕೊಂಡ್ರು, ಒಟ್ಟೊಟ್ಟಿಗೆ ಬರುತ್ತೆ ವಿಶ್ ಮಾಡಿದ್ರು ಕೂಡ ಅವರ ಒಳಗಿನ ಈ ವೈಮನಸ್ಸು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಂದು ಸಲ ಮುಖ್ಯಮಂತ್ರಿಗೆ ಅಧಿಕಾರವನ್ನು ಕೊಟ್ಟ ನಂತರ ಮತ್ತೊಬ್ಬರು ಕೈಯಲ್ಲಾಡ್ತದೆ ಅಂದಾಗ ಆ ಮುಖ್ಯಮಂತ್ರಿಗೆ ಜಾಸ್ತಿ ಸಿಟ್ಟು ಬರುತ್ತೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವೈಮನಸ್ಸು ಯಾವ ಲೆವೆಲ್ಗೆ ಬೀದಿಗೆ ಬರುತ್ತೆ, 2028 ಚುನಾವಣೆಯಲ್ಲಿ ಅದು ಯಾವ ತರದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.